ನಮಸ್ಕಾರ ಸ್ನೇಹಿತರೆ, ನಾವು ಬಿಗ್ನರ್ಸ್ ಆಗಿ ಪೇಂಟಿಂಗ್ ಇಲ್ಲ ಕ್ರಾಫ್ಟ್ನ ಮಾಡುವಾಗ ಯಾವೆಲ್ಲ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಫಾಲೋ ಮಾಡಬೇಕಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲನೇದಾಗಿ ಪೇಂಟಿಂಗ್ ಮಾಡಬೇಕಾದ್ರೆ ಕಲರ್ ಕಾಂಬಿನೇಷನ್ ತುಂಬ ಇಂಪಾರ್ಟೆಂಟ್. ನಾವೇನಾದರೂ ಡೈರೆಕ್ಟಾಗಿ ಪೇಂಟ್ ಟ್ರೈ ಮಾಡಿದರೆ ಹಾಳಾಗೋ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೆ ಟ್ರಯಲ್ ಟೆಸ್ಟ್ ಮಾಡೋದು ಮುಖ್ಯ. ಯಾವುದಾದ್ರೂ ಒಂದು ಪೇಪರ್ ಮೇಲೆ ನೀವು ಚಾಯ್ಸ್ ಮಾಡಿರೋ ಕಲರ್ ಸರಿ ಹೋಗುತ್ತಾ ಅಂತ ಟೆಸ್ಟ್ ಮಾಡಿ ನೋಡಿ. ಆವಾಗೇನಾದರೂ ಕಲರ್ಸ್ನ ಚೇಂಜ್ ಮಾಡಬೇಕು ಅನಿಸಿದರೆ ಮೊದಲೇ ಚೇಂಜ್ ಮಾಡ್ಕೊಳ್ಬೋದು. ಇದರಿಂದ ಪೇಂಟಿಂಗ್ ಸ್ಟಾರ್ಟ್ ಮಾಡಿದ ಮೇಲೆ ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಪೇಂಟಿಂಗ್ನ ನೀಟಾಗಿ ಕಂಪ್ಲೀಟ್ ಮಾಡ್ಬೋದು. ಇವಾಗ ನೋಡ್ತಿದ್ದೀರಲ್ಲ ಡಿಫ್ರೆನ್ಸ್ನ. ಫಸ್ಟು ನಾನು ಬ್ಲೂ ಇಂದ ಪೇಂಟ್ ಮಾಡಿದ್ದೀನಿ, ಅದೆಷ್ಟು ಬ್ರೈಟಾಗಿ ನೀಟಾಗಿ ಕಾಣ್ತಿದೆ, ಕಾಂಬಿನೇಷನ್ ಮ್ಯಾಚ್ ಆಗ್ತಿದೆ. ಅದೇ ಸೆಕೆಂಡ್ ಪೇಂಟಿಂಗಲ್ಲಿ ಎಷ್ಟು ಡಲ್ಲಾಗಿ ಕಾಣಿಸ್ತಿದೆ ಅಂತ. ಸೊ ಈ ಥರದನ್ನು ಅವಾಯ್ಡ್ ಮಾಡಬೇಕಾದ್ರೆ ಟ್ರಯಲ್ ಟೆಸ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡೋಣ ಕ್ರಾಫ್ಟ್ ಮಾಡುವಾಗ ಕಲರ್ಸ್ ಅಪ್ಲೈ ಮಾಡಿದಾಗ ಟೆಕ್ಸ್ಚರ್ ಚೆನ್ನಾಗಿ ಬರೋದು ಅಷ್ಟೇ ಮುಖ್ಯ ಆಗುತ್ತೆ. ಇವಾಗ ನೋಡಿ, ನಾನು ಬ್ರಷ್ ಯೂಸ್ ಮಾಡಿ ಪೇಂಟ್ ಮಾಡ್ತಿದ್ದೀನಿ, ಹೇಗೆ ಕಾಣಿಸ್ತಿದೆ ಅಂತ. ಇದರಿಂದ ಮಲ್ಟಿಪಲ್ ಕೋಟ್ಸ್ನ ಅಪ್ಲೈ ಮಾಡಬೇಕಾಗುತ್ತೆ. ಟೈಮು ವೇಸ್ಟು, ಕಲರ್ಸು ಕೂಡ ವೇಸ್ಟ್ ಆಗುತ್ತೆ. ಈ ಥರ ಮಿಸ್ಟೇಕ್ನ ಅವಾಯ್ಡ್ ಮಾಡಬೇಕಾದ್ರೆ ಈ ಥರ ಸರ್ಫೇಸಸ್ ಮೇಲೆ ಪೇಂಟ್ ಮಾಡುವಾಗ ಸ್ಪಾಂಜಸ್ನ ಯೂಸ್ ಮಾಡಬೇಕಾಗತ್ತೆ. ಈ ಥರ ಸ್ಪಾಂಜಸ್ನ ಯೂಸ್ ಮಾಡಿ ಕಲರ್ ಅಪ್ಲೈ ಮಾಡಿದಾಗ ಟೆಕ್ಸ್ಚರ್ ತುಂಬ ನೀಟಾಗಿ ಬರುತ್ತೆ. ನೋಡ್ತಿದ್ದೀರಲ್ಲ ಡಿಫ್ರೆನ್ಸ್ ಹೇಗಿದೆ ಅಂತ. ಒಂದೇ ಕೋಟ್ನಲ್ಲಿ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ, ಹಾಗೆ ಇದು ಬೇಗ ಕೂಡ ಆಗುತ್ತೆ. ಸೊ ನೋಡಿದ್ರಲ್ಲ, ಈ 2 ಟಿಪ್ಸ್ ನಿಮಗೇನಾದರೂ ಹೆಲ್ಪ್ಫುಲ್ ಅನಿಸಿದರೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ಸಾಕಷ್ಟು ಆರ್ಟ್ ರಿಲೇಟೆಡ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್, ಬೇರೆ ಬೇರೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ವೀಡಿಯೋಸ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋಸಲ್ಲಿ. ಧನ್ಯವಾದಗಳು. ಶುಭ ದಿನ.